ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. ಮದುವೆಯಾಗಿ 4 ವರ್ಷಗಳಾದರೂ ಮಕ್ಕಳಾಗದೆ ಮನನೊಂದ ಗೃಹಿಣಿ ಆತ್ಮಹತ್ಯೆ. ಸಂಬಂಧಿಕರ ಮನೆಯಲ್ಲಿ ಸೀರೆಗೆ ಕೊರಳೊಡ್ಡಿದ ಗೃಹಿಣಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಾನೂನು ಪಾಲಿಸೋದೇ ಕಷ್ಟವಾಯಿತೆ ಪೊಲೀಸರಿಗೆ. ಬಾಲ್ಯ ವಿವಾಹ ತಡೆಯಲು ಹೋಗಿ ಪ್ರತಿಭಟನೆ ಎದುರಿಸುವಂತೆ ಆಯಿತು. ಬಾಲ್ಯ ವಿವಾಹ ತಡೆದ ಕಾರಣ ವರನ ತಂದೆ ಹೃದಯಾಘಾತದಿಂದ ಸಾವು. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಉದ್ರಿಕ್ತತೆ. ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ. 3 ಬೈಕ್, ಟ್ರ್ಯಾಕ್ಟರ್ ಸೇರಿ ಹಲವು ವಾಹನಗಳು ಸುಟ್ಟು ಭಸ್ಮ. ಕಿಡಿಗೇಡಿಗಳ ಮಾಹಿತಿ ಇಲ್ಲದೆ ಪರದಾಡುತ್ತಿರುವ ಕುಟುಂಬ. ಮದುವೆ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಇದೀಗ ಆತಂಕ. ವಾರ್ತೆಗಳ ವಿವರ. ಮದುವೆಯಾಗಿ 4 ವರ್ಷಗಳಾದರೂ ಮಕ್ಕಳಾಗಿಲ್ಲ ಎಂಬ ನೋವಿನ ಮಧ್ಯೆ ಮಹಿಳೆಯೊಬ್ಬಳು ಆತ್ಮಹತ್ಯೆಗೆ ಶರಣಾದ ದುರ್ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸಂಬಂಧಿಕರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಮಹಿಳೆಯೊಬ್ಬಳು ಸಾವನ್ನಪ್ಪಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಈಕೆಯ ಹೆಸರು ರುಚಿತಾ ಅಂತ. 25 ವರ್ಷದ ರುಚಿತಾ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ದರ್ಬೂರು ಗ್ರಾಮದ ನಿವಾಸಿಯಾಗಿದ್ದು, 4 ವರ್ಷಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ವೀರಾಪುರ ಗ್ರಾಮದ ಕೇಶವ ಎಂಬುವರೊಂದಿಗೆ ವಿವಾಹವಾಗಿದ್ರ. ಮದುವೆಯಾದ ಆರಂಭದಲ್ಲಿ ದಾಂಪತ್ಯ ಜೀವನ ಸುಗಮವಾಗಿದ್ರ. ಬಳಿಕ ಕುಟುಂಬದೊಳಗಿನ ಮನಸ್ತಾಪಗಳು ಹೆಚ್ಚಾಗಿದ್ದವು ಎನ್ನಲಾಗಿದೆ. ಪ್ರತ್ಯೇಕವಾಗಿ ಮನೆ ಮಾಡೋಣ ಎಂದು ರುಚಿತಾ ಗಂಡನಿಗೆ ಪದೇ ಪದೇ ಹೇಳುತ್ತಿದ್ರಂತೆ. ತಮ್ಮನ ಮದುವೆಯಾದ ಬಳಿಕ ಬೇರೆ ಮನೆ ಮಾಡೋಣ ಎಂದು ಗಂಡ ಸಮಾಧಾನಪಡಿಸುತ್ತಿದ್ದನೆಂದು ಕುಟುಂಬದವರು ತಿಳಿಸಿದ್ದಾರೆ. ಇನ್ನೊಂದೆಡೆ ಮದುವೆಯಾಗಿ 4 ವರ್ಷಗಳಾದರೂ ಮಕ್ಕಳಾಗದಿರುವುದು ರುಚಿತಾಳಿಗೆ ಮಾನಸಿಕವಾಗಿ ತುಂಬಾ ನೋವು ತಂದಿತ್ತು ಎನ್ನಲಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರಂತೆ. ಆದರೂ ಮಕ್ಕಳಾಗದ ಹಿನ್ನೆಲೆಯಲ್ಲಿ ಆಕೆ ಮನನೊಂದುಕೊಂಡಿದ್ದಳು ಎಂದು ಹೇಳಲಾಗ್ತಿದೆ. ಕುಟುಂಬದೊಳಗಿನ ಅಸಮಾಧಾನ ಹಾಗೂ ಮಕ್ಕಳಿಲ್ಲದ ಬೇಸರ ಎರಡೂ ಸೇರಿ ಆಕೆಯನ್ನ ಕಂಗೆಡಿಸಿತ್ತು ಎನ್ನಲಾಗಿದೆ. ಈ ಹಿನ್ನೆಲೆ ಸ್ವಲ್ಪ ದಿನ ವಾತಾವರಣ ಬದಲಾದರೆ ಮನಸ್ಥಿತಿ ಸುಧಾರಿಸಬಹುದು ಎಂದು ಕಳೆದ 4 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚರಬೆಲೆ ಗ್ರಾಮದ ಅಜ್ಜಿ ಕಾಂತಮ್ಮ ಅವರ ಮನೆಯಲ್ಲಿ ವಾಸವಾಗಿದ್ಲು. ಆದರೆ ಏನಾಯಿತೋ, ಮನೆಯಲ್ಲಿ ಸೀರೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶವಾಗಾರಕ್ಕೆ ರವಾನಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆಯನ್ನ ಮುಂದುವರಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೊಂಥರ ಪೊಲೀಸರಿಗೆ ಧರ್ಮ ಸಂಕಟದ ವಿಚಾರ. ಕಾನೂನು ಪಾಲಿಸಲು ಹೋದ್ರೆ ಪ್ರತಿಭಟನೆ ಎದುರಿಸಬೇಕಾದ ಸ್ಥಿತಿ ಎದುರಾದ ಘಟನೆ. ಕೆಲ ಸಂದರ್ಭದಲ್ಲಿ ಪೊಲೀಸರು ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದಕ್ಕೆ ಈ ಘಟನೆ ನಿದರ್ಶನ. ಒಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೋಗಿ ಕಷ್ಟ ತೆಗೆದುಕೊಂಡ ಪೊಲೀಸರ ಸ್ಥಿತಿ ಏನಂತೀರಾ? ಈ ಸ್ಟೋರಿ ನೋಡಿ.
ಅದು ಮದುವೆ ಮನೆ. ವರನಿಗೆ ಅರಿಶಿನ ಶಾಸ್ತ್ರ ಮುಗಿಸುವ ಸಂಬಂಧಿಕರು, ಅಲ್ಲೆಲ್ಲ ಖುಷಿಯಿಂದ ಓಡಾಡುತ್ತಿರುವ ಜನ. ಇನ್ನೇನು ಬೆಳಗಾದರೆ ಮಗನಿಗೆ ಮದುವೆಯಾಗಲಿದೆ ಅನ್ನೋ ಖುಷಿ ತಂದೆ ತಾಯಿದು. ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟಿದ್ದು ಪೊಲೀಸರು. ಕಾರಣ, ವರನಿಗೆ ಇನ್ನೂ 21 ವರ್ಷ ತುಂಬಿರಲಿಲ್ಲ. ಆಧಾರ್ ಕಾರ್ಡ್ನಲ್ಲಿ 23 ವರ್ಷ ವಯಸ್ಸಾಗಿದೆ. ಆದರೆ SSLC ಅಂಕಪಟ್ಟಿಯಲ್ಲಿ ಮಾತ್ರ 21 ವರ್ಷ ತುಂಬುವುದಕ್ಕೆ ಇನ್ನು 3 ತಿಂಗಳು ಬಾಕಿ ಇದೆ. ಈ ವಿಚಾರ ತಿಳಿದ ಯಾರೋ ಸಹಾಯವಾಣಿಗೆ ದೂರು ನೀಡಿದ್ದಾರೆ. ಆ ದೂರು ಆಧರಿಸಿ ಪೊಲೀಸರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪರಿಶೀಲನೆ ಮಾಡಲು ಸೂಚಿಸಿದೆ. ಪರಿಣಾಮ, ರಾತ್ರಿ ವೇಳೆ ಮದುವೆ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಎಲ್ಲವೂ ಸರಿ ಇತ್ತು. ಆದರೆ ನಂತರ ನಡೆದಿದ್ದೇ ಘೋರ ದುರಂತ. ಇವತ್ತಾಗ್ಬೇಕಿತ್ತ ನೈಟ್ ಬಂದು ಒನ್ ಆನ್ ಟೋರ್ ಬಂದು ಏನ್ ಹೇಳಿದ್ರು ನಿಮ್ಗೆ? ಅವ್ರು ಬಂದು ನಮ್ಗೆ ಇನ್ಫಾರ್ಮೇಶನ್ ಬಂದೈತೆ, ಪೊಲೀಸ್ನವರಿಂದ ನಮ್ಗೆ ಇದು ಬಂದೈತೆ, ಮದುವೆ ಮಾಡಬಾರ್ದಪ್ಪ ಅಂತ ಹೇಳಿದ್ರು. ನಿಮ್ಗೆ SSLC ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಕೊಡಿ, ಇದು ಸ್ವಲ್ಪ ಬಾಲ್ಯ ವಿವಾಹ ಮಾಡ್ತಾರೆ, ಸ್ವಲ್ಪ ಮೈನಸ್ ಹೇಳಿದ್ರು. ಸರ್ ಅಂದ್ಬಿಟ್ಟು ನಾವು ಲೀಗಲ್ ನಾವು ಕಾನೂನು ಕೊಡ್ಬೇಕಂದ್ಬಿಟ್ಟು ನಾವು ನಿಲ್ಸ್ಬಿಟ್ಟು ಸರ್ ಆಯ್ತು ಸರ್ ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ, ಮದುವೆ ನಿಲ್ಸ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಮದುವೆ ಹುಡುಗಿನ ಅವ್ರಿಗೂ ಕಲ್ಸ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿರತ್ತ, ಊಟ ನಿಲ್ಸ್ಬಿಟ್ಟು ಬ್ಯಾನ್ ಸರ್ಟಿಫಿಕೇಟ್ ಎಲ್ಲ ಬಂದಿರೋ ಎಲ್ಲ ಕಲ್ಸ್ಬಿಟ್ಟು ಮತ್ತೆ ಅವ್ರು ಬಂದು ಮತ್ತೆ మీకు ఫోన్ చేసింది రా, మేము వస్తాను ఫోన్ చేస్తుంది. ఫోన్ చేసినాక మళ్ళీ ఏం చేసి మళ్ళీ రెండో రౌండ్ వచ్చేసి సొంతంగా గడిపోయి ఏ రాప వచ్చి పోయేసి ఫోటోలు ఇస్తాను అనేసి అంత చేస్తారు. నిలిపోయాను పెళ్లి నిలిపోయాను, మళ్ళీ మీరు అలా టార్చర్ చేస్తాను మాకు చెప్పేసి ಮದುವೆ ನಿಲ್ಲಿಸ್ಬಿಟ್ಟಿದ್ವಲ್ಲ, ಹುಡುಗಿನ ಕಳಿಸ್ಬಿಟ್ಟಿದ್ವಿ. ಮತ್ತೆ ಯಾಕೆ ಟಾರ್ಚರ್ ಕೊಟ್ಟಾರು ನಮ್ಮತ್ತು. ಮತ್ತೆ ಅವ್ರನ್ನ ಬಂದು ನೀವು ಕೇಳಿದ್ರು ನಮ್ಮ ಸ್ಟೇಷನ್ ಮಾಡಿದ್ರೆ ಇಲ್ಲಪ್ಪ ಮದುವೆನ ಮಾಡಿಲ್ಲ ಸರ್, ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಅವ್ರು ಟಾರ್ಚರ್ ಆಗಲಿ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವನು ಟೆನ್ಷನ್ ತಗೊಂಡು ನಮಗೆ ಅದಕ್ಕೆ ಮುಂದೆ ಇವಾಗ ಏನು ಮಾಡಬೇಕು? ನೀವೇನ್ ಮಾಡಿದ್ರೆ ಸಚಿನ್ ನೀವು ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೋಸ್ಕರ ಅವ್ರು ಸತ್ತೋಗಿ ಕಂಪ್ಲೇಂಟ್ ಯಜಮಾನ್ರ ಹೇಳ್ತೀನಿ, ಕಂಪ್ಲೇಂಟ್ ಯಾರದೇ ಚೈಲ್ಡ್ ಮ್ಯಾರೇಜ್ ಆಗ್ಲಿ ಅಥವಾ ಪೋಕ್ಸೋ ಕೇಸ್ ಆಗ್ಲಿ ಅದಕ್ಕೆ ಅಂತ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಅದು ನಮ್ಗಲ್ಲ, DC ಆಫೀಸ್ ಹತ್ರ ಇರ್ತಾರೆ, ಅಲ್ಲಿಗೆ ಕಾಲ್ ಹೋಗಿರುತ್ತೆ. ಅವರು ನಮ್ಗೆ ಇಲ್ಲಿನ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವಾಗ ಬಂದು ನಾವು ವೆರಿಫೈ ಮಾಡ್ತೀವಿ. ಪೊಲೀಸವ್ರ ಕೆಲಸ ಅಷ್ಟೇ. ಈಗ ನಾವೇನೋ ಬಂದು ನೀವೇನೋ ಬಾಯ್ ಬಂಡದವ್ರೇನೋ ನಮ್ಮ ಮೇಲೆ ನಿಮ್ಗೆ ಕಂಡ್ರೆ ನಮ್ ದ್ವೇಷ ಅದಕ್ಕೆ ಬಂದು ಸ್ಟಾಪ್ ಮಾಡ್ಬೇಕು ಅಂತ ಇರಲ್ಲ. ಎಲ್ಲಿ ಅದ್ರಿಂದ ಬಂದು ವೆರಿಫೈ ಮಾಡಿರ್ತೀವಿ ಅಷ್ಟೇ ಹೊರತು ಈ ತರ ಆಗ್ಲಿ ಅಂತ ಯಾರು ಏನ್ ಇಷ್ಟಪಟ್ಟಿರಲ್ಲ. ಏನೇ ಆದ್ರೂ ನಾವೇ ಬಂದು ನಿಂತ್ಕೋಬೇಕು. ಈಗ ಯಾರೋ ಫೋನ್ ಮಾಡಿದವರು ಇಲ್ಲ DC ಆಫೀಸ್ ಅವ್ರು ಯಾರೋ ಬಂದಿರಲ್ಲ, ಹೌದಲ್ವಾ? ನಾವೇ ನಿಮ್ಗೆ ಫಸ್ಟ್ ರೆಸ್ಪಾನ್ಸ್. ಅವ್ರೇನೋ ಆರೋಗ್ಯ ಸಮಸ್ಯೆದಿಂದ ಇದಾಯ್ತು ಅಂದ್ರೆ ಪೊಲೀಸವ್ರು ಏನ್ ಮಾಡ್ತಾರೆ? ಪೊಲೀಸರು ಹೊಡೆದ್ರ ಅಲ್ಲ, ಒಂದ್ ನಿಮಿಷ ಯಜಮಾನ್ರೆ, ನನ್ ಕ್ವಶನ್ ಇಷ್ಟ. ಪೊಲೀಸರ ಸೂಚನೆಯ ಮೇರೆಗೆ 21 ವರ್ಷ ತುಂಬದ ವರನಿಗೆ ವಿವಾಹ ಮಾಡುವುದಿಲ್ಲ ಎಂಬ ಭರವಸೆಯನ್ನ ಮದುವೆ ಮನೆಯಲ್ಲಿ ಎಲ್ಲರೂ ನೀಡಿದ್ದಾರೆ. ಆದರೆ ಅವರು ನೀಡಿದ ಭರವಸೆ ಎಷ್ಟು ಮಾತ್ರ ನಿಜ ಎಂದು ಪರಿಶೀಲನೆ ಮಾಡಲು ಮತ್ತೊಮ್ಮೆ ಪೊಲೀಸರು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ವರನ ತಂದೆಯ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಮಗನ ಮದುವೆ ನಿಂತು ಹೋಗುತ್ತಿದೆ ಎಂಬ ಆತಂಕದಲ್ಲಿ ಹೃದಯಾಘಾತವಾಗಿದೆ. ಪರಿಣಾಮ ಕೂಡಲೇ ಆತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾನೆ. ಇದು ಮದುವೆ ಮನೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೃದಯಾಘಾತದಿಂದ ಮೃತಪಟ್ಟ ವರನ ತಂದೆಯ ಹೆಸರು ವೆಂಕಟರಮಣಪ್ಪ ಅಂತ. ಪೊಲೀಸರ ದಾಳಿಯಿಂದಲೇ ವೆಂಕಟರಮಣಪ್ಪ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿದ ವರನ ಕಡೆಯವರು ಮೃತದೇಹವನ್ನು ತಂದು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ಆರಂಭಿಸಿದ್ದಾರೆ. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದರೂ ಅವರ ಆಕ್ರೋಶ ಕಡಿಮೆಯಾಗಲಿಲ್ಲ. ನಂತರ ವಿವರಿಸಿ ಹೇಳಿ ಅವರನ್ನ ಕಳುಹಿಸಿಕೊಡಲಾಗಿದೆ. శత్రుల వాళ్ళు మీరు కంప్లైంట్ ఇస్తే మేము తీసుకుంటాం. 112 ఆ డీటెయిల్ ఇస్తాము, అది వెరిఫై చేస్తాము. మాకు కంప్లైంట్ ఇచ్చిన డీటెయిల్ ఇస్తాము. అదే మీరే వచ్చి ఇస్తా ఉంటాం కదా. బాడీ వారికి ఆ సావుకి న్యాయం వద్దా? న్యాయం కోసమే కదా సార్ ఇంత దూరం వచ్చేది. కాదు, మీరే వచ్చింటే మేము ఇస్తాం. బాడీ గవర్నమెంట్ ఇట్లా చేసుకోండి. డిపార్ట్మెంట్ వాళ్ళు సార్ మీరు కరెక్ట్ చెప్తారు. ఇప్పుడు మనం ఇంతమంది ఉన్నామా, మీరు మనమిద్దరు పక్కకు పోయి మాట్లాడేది ఏముంటుంది?
ఎవరు మనమిద్దరు ఇప్పుడు ఇంతమంది ఉండేస్తావు మనమిద్దరు పక్కకు పోయి మాట్లాడేది ఏముంటుంది ఇప్పుడు వాళ్ళ ఊర్లో పెద్దోళ్ళు అందరూ ఉంటారంట రాత్రి మీ పోలీసు వాళ్ళు ఆయప్పని మాత్రం పక్కకు పిలిచి మాట్లాడాలా ఏం విచారం మాట్లాడారు డీటెయిల్ కావాలి అందరితో తీసుకునేకి అవుతుందా మీ అందరితో తెలుసు వాళ్ళకి భయం ఉంటే వాళ్ళేమన్నా ಒಟ್ನಲ್ಲಿ ಪೊಲೀಸರು ತಮ್ಮ ಕರ್ತವ್ಯ ತಾವು ಮಾಡೋದು ಕಷ್ಟವಾಗಿದೆ ಎಂಬುದಕ್ಕೆ ಈ ಘಟನೆ ಒಂದು ನಿದರ್ಶನ ಎಂದರೆ ತಪ್ಪಾಗಲಾರದು. ಇನ್ನು ಮಗನ ಮದುವೆ ನಿಂತು ಹೋಯ್ತಲ್ಲ ಎಂಬ ಆಘಾತದಲ್ಲಿ ಮದುವೆ ಮಂಟಪದಲ್ಲೇ ವರನ ತಂದೆ ವೆಂಕಟರಮಣಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ಸಾಗಿಸುವಾಗ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ. 21 ವರ್ಷ ತುಂಬುವ ಮುನ್ನವೇ ವಿವಾಹಕ್ಕೆ ಮುಂದಾಗಿದ್ದು ಈ ಬಗ್ಗೆ ಪಕ್ಕಾ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಪೊಲೀಸರು ಮದುವೆ ನಿಲ್ಲಿಸಿದ್ದಾರೆ. ಬಟ್ಲಹಳ್ಳಿ ಪೊಲೀಸರಿಂದ ದಿಢೀರ್ ಎಂಟ್ರಿಯೇ ಸಾವಿಗೆ ಕಾರಣ ಎಂಬುದು ಮೃತನ ಕಡೆಯವರ ಆರೋಪವಾಗಿದೆ. ವೆಂಕಟರಮಣಪ್ಪ ಸಾವಿನ ಬಗ್ಗೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಶವ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದು ಈ ಹೈ ಟೆನ್ಷನ್ ಶುರುವಾಗಿದ್ದು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚಿಂತಾಮಣಿ ತಾಲೂಕಿನ ಬೈರಾಬಂಡೆ ಗ್ರಾಮದ ವರನ ಸ್ವಗೃಹದಲ್ಲಿ ಘಟನೆ ನಡೆದಿದ್ದು 112 ಕಾಲ್ ಮಾಡಿ ವರನಿಗೆ 21 ವರ್ಷ ತುಂಬಿಲ್ಲ ಎಂಬ ಮಾಹಿತಿ ಅಪರಿಚಿತರು ನೀಡಿದ್ರು. ಈ ವಿಷಯ ತಿಳಿದು ಮದುವೆ ಮನೆಗೆ ಭೇಟಿ ಕೊಟ್ಟು ಮದುವೆ ನಿಲ್ಲಿಸುವಂತೆ ಪೊಲೀಸರು ಸೂಚಿಸಿದ್ರು. ಇದು ವರನ ತಂದೆ ವೆಂಕಟರಮಣಪ್ಪ ಸಾವಿಗೆ ಕಾರಣ ಎಂಬುದು ಸಂಬಂಧಿಕರ ಆರೋಪವಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಮನೆ ಮುಂದೆ ನಿಲ್ಲಿಸಿದ್ದ 3 ಬೈಕ್ಗಳು ಸೇರಿದಂತೆ ಟ್ರ್ಯಾಕ್ಟರ್ಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಡರಾತ್ರಿ ಗ್ರಾಮದ ಪ್ರಕಾಶ್ ಎಂಬುವರ ಮನೆ ಮುಂದೆ ನಿಲ್ಲಿಸಲಾಗಿದ್ದ ಬುಲೆಟ್ ಬೈಕ್, ಆಕ್ಟಿವ್ ಹೊಂಡಾ, ಟಿವಿಎಸ್ ಸ್ಟಾರ್ ಸಿಟಿ ಸೇರಿದಂತೆ ಟ್ರ್ಯಾಕ್ಟರ್ ಹಾಗೂ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ. ಇನ್ನು ಘಟನೆಯಲ್ಲಿ ಟಿವಿಎಸ್ ಸ್ಟಾರ್ ಸಿಟಿ ಬೈಕು ಸಂಪೂರ್ಣ ಕರಕಲಾಗಿದೆ. ಬುಲೆಟ್ ಹಾಗೂ ಆಕ್ಟಿವ್ ಹೊಂಡಾ ಸೇರಿದಂತೆ ಟ್ರ್ಯಾಕ್ಟರ್ನ ಸೀಟ್ಗಳು ಸುಟ್ಟು ಹೋಗಿವೆ. ತಡರಾತ್ರಿ 2 ಗಂಟೆ ಸುಮಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಇನ್ನು ಬೆಂಕಿಯಿಂದ ಉಂಟಾದ ಸ್ಫೋಟದ ಸದ್ದು ಕೇಳಿ ಎಚ್ಚರಗೊಂಡ ಮನೆಯವರು ಹೊರಗೆ ಬರುವಷ್ಟರಲ್ಲಿ ಬೈಕ್ಗಳು ದಗದಗನೆ ಉರಿಯುತ್ತಿರುವುದನ್ನು ಕಂಡು ನೀರು ಹಾಕಿ ಬೆಂಕಿಯನ್ನ ನಂದಿಸಿದ್ದಾರೆ. ಇನ್ನು ಮನೆಯ ಕಾಂಪೌಂಡ್ ಆವರಣದಲ್ಲಿ ನಿಲ್ಲಿಸಿದ್ದ ಟೊಯೋಟಾ ಇನೋವಾ ಕಾರಿಗೂ ಪೆಟ್ರೋಲ್ ಸುರಿದಿದ್ದಾರೆ. ಆದರೆ ಅದೃಷ್ಟವಶಾತ್ ಬೆಂಕಿ ತಗುಲಿಲ್ಲ ಎಂದು ಮಾಲೀಕ ಪ್ರಕಾಶ್ ನೋವನ್ನು ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ಪ್ರಕಾಶ್ ಅಂತ, ಅರಸನಹಳ್ಳಿ ನಮ್ಮದು. ರಾತ್ರಿ ಸುಮಾರು 1:30 ಆ ಟೈಮಲ್ಲಿ ಇದು ಬೆಂಕಿ ಹಚ್ಚಿದ್ದಾರೆ ಪೆಟ್ರೋಲ್ ಹಾಕಿ. ನಾವು ನೋಡ್ಕೊಂಡಿದ್ದು 5 ನಿಮಿಷ 10 ನಿಮಿಷದಲ್ಲಿ ಬ್ಲಾಸ್ಟ್ ಆಯಿತು, ಸೌಂಡ್ ಆಯಿತು. ಟೈರು ಬ್ಲಾಸ್ಟ್ ಆದಾಗ ಏನಿದು ಸೌಂಡ್ ಆಯಿತು ಅಂತ ಈಚೆ ಬಂದು ನೋಡಿದ್ರೆ ಬೆಂಕಿ ಉರಿತಾ ಇತ್ತು. ಆಗ ಬಂದು ನೋಡಿದ್ರೆ 3 ಗಾಡಿಗೂ ಪೆಟ್ರೋಲ್ ಸುರಿದವ್ರೆ. ಆಮೇಲೆ ಮನೆ ಮುಂದೆ ಕಾರ್ ಇತ್ತು, ಇನೋವಾ ಕಾರು, ಅದ್ರಿಗೂ ಸುರಿದವ್ರೆ. ಅಂದರೆ ಅದು ಬೆಂಕಿ ಹಚ್ಚಿದಂಗಿಲ್ಲ. ಅಲ್ಲಿಂದ ಟ್ರ್ಯಾಕ್ಟ್ರ್ ತೋಟದಲ್ಲಿ ಬಿಟ್ಟಿದ್ದೀವಿ, ಆ ಟ್ರ್ಯಾಕ್ಟ್ರ್ ಕೂಡ ಬೆಂಕಿ ಹಚ್ಚಿದ್ದಾರೆ ರಾತ್ರಿ. ಇಲ್ಲ ಸರ್, ಆ ಥರ ಅನುಮಾನ ನಮ್ಗೆ ಯಾರ ಮೇಲೇನೂ ಇಲ್ಲ. ಆ ಟೈರ್ ಬ್ಲಾಸ್ಟ್ ಆದಾಗ ಸೌಂಡು ಒಳಗಡೆ ಕೇಳಿಸ್ ನಮಗೆ. ಇಲ್ಲಾಂದರೆ ಆ ಸೌಂಡ್ ಆಗದಿದ್ದರೆ ನಾವು ನೋಡ್ತಾನೆ ಇರಲಿಲ್ಲ. ಆ ಸೌಂಡ್ ಆದಾಗ ಏನೋ ನೋಡಿದ್ರೆ ಕಿಟಕಿಯಲ್ಲಿ ನೋಡಿದ್ರೆ ಬೆಂಕಿ ಉರಿತಾ ಇತ್ತು. ಆಗ ಬಂದು ನಾವು ಏಕಾಗಿ ಬಂದು ನೀರು ಹಾಕಿ ಇದು ಮಾಡಿದ್ವಿ. ಆಮೇಲೆ ಆ ತೋಟದಲ್ಲಿ ನಿಲ್ಲಿಸಿರೋ ಟ್ರ್ಯಾಕ್ಟ್ರಿಗೂ ಹಚ್ಚಿದ್ರು. ಅದು ಅದೇ ಥರ ನೀರು ಹಾಕಿ ಆರಿಸಿದ್ವಿ. ಯಾವ ಬೈಕ್ಗಳು ಯಾವುವು? ಒಂದು ಸ್ಟಾರ್ ಸಿಟಿ, ಒಂದು ಸ್ಕೂಟಿ, ಒಂದು ಬುಲೆಟು, ಒಂದು ಟ್ರ್ಯಾಕ್ಟ್ರು. ಆಮೇಲೆ ಕಾರು ಪೆಟ್ರೋಲ್ ಸುರಿದಿದ್ದಾರೆ. ಅಂದರೆ ಅದು ಹಚ್ಚಿರೋದು ಗೊತ್ತಿಲ್ಲ ನಮಗೆ, ಎಲ್ಲಿ ಏನು ಡ್ಯಾಮೇಜ್ ಏನಾಗಿಲ್ಲ ಕಾರ್ದು. ಯಾರು ಮಾಡಿರ್ಬೋದು, ಯಾಕೆ ಮಾಡಿ? ಇಲ್ಲ ಸರ್, ಆ ಥರ ಅನುಮಾನ ನಮಗೆ ಯಾರ ಮ್ಯಾಗಿಲ್ಲ ಸರ್. ಈಗ ಆಲ್ರೆಡಿ ನೀವು ಕ್ಯಾಮ್ರಾದಲ್ಲಿ ತೋರಿಸ್ತೀರಿ, ಪೂರ್ತಿ ಬರ್ನ್ ಆಗಿದೆ 2 ಗಾಡಿ. ಬುಲೆಟು ಅದು ಕೂಡ ಜಾಸ್ತಿ ಬರ್ನ್ ಆಗಿದೆ. ಬೈಕೆಲ್ಲ ನಮ್ಮದೇ ಸರ್, ಬೈಕಲ್ಲಿ ಅಷ್ಟೇ, ಟ್ರ್ಯಾಕ್ಟ್ರು ಎಲ್ಲ ನಮ್ಮದೇ. ಅನುಮಾನ ಯಾರಾದ ಮೇಲೆ? ಇಲ್ಲ ಸರ್, ಆ ಥರ ಅನುಮಾನ ಇಲ್ಲ. ಹೊಟ್ಟೆ ಕಿಚ್ಚಿಗೆ ಏನಾದರೂ ಮಾಡಿದಾರೆ ಅಂತ? ಇಲ್ಲ, ನಮ್ದು ಯಾವುದೇ ಥರ ಗಲಾಟೆ ಆಗ್ಬೋದು, ಒಂದು ಕೇಸ್ ಆಗ್ಬೋದು, ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ಬೋದು, ಇದುವರೆಗೂ ಇಲ್ಲ.
ಊರಲ್ಲಿನಷ್ಟು ಯಾರ ಮ್ಯಾಗೂ ಅದೇನು ನಮಗೆಲ್ಲ ಊರಲ್ಲೆಲ್ಲ ಚೆನ್ನಾಗಿದ್ದೀವಿ ಎಷ್ಟು ನಷ್ಟ ಆಗಿದೆ ಸರ್ ಅಂದಾಜು? ಸರ್. ಈಗ ಇದು ಬ್ಲಡ್ ಬಂದು 1,80,000. ಅದು ಸ್ಕೂಟಿ ಬಂದು ಒಂದು 25,000 ರಿಂದ 28,000. ಅದು ಒಂದು 30,000 ಬಾಳುತ್ತೆ. ಅದು ಫುಲ್ಲು ಬರ್ನಾಗಿರೋದು. ಆ ಟ್ರ್ಯಾಕ್ಟ್ರಿಗೆ ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು 25,000 ರಿಂದ ಒಂದು 20-25,000 ಖರ್ಚಾಗುತ್ತೆ. ಎಲ್ಲ ಮೆಲ್ಟ್ ಆಗಿದೆ, ಇದೆಲ್ಲ ವೈರಿಂಗ್ ಎಲ್ಲ ಇಲ್ಲ, ಅಷ್ಟೊಂದೇನಿಲ್ಲ. 1.5-1.70 ಮಧ್ಯೆ ಆಗ್ಬೋದು. ಇನೋವಾಗ ಅದಕ್ಕೇನೋ ಪ್ರಾಬ್ಲಮ್ ಆಗಿಲ್ಲ ಸರ್. ಅಂದರೆ ಪೆಟ್ರೋಲ್ ಸುರಿದವ್ರೆ, ಅದೇನಾದ್ರು ಇನೋವಾ ಅನ್ಸ್ಕೊಂಡಿದ್ರೆ ಪಕ್ಕದಲ್ಲಿ ಸಿಲಿಂಡ್ರೆಲ್ಲ ಇತ್ತು. ಮನೆಗೆ ಚೆನ್ನಾಗಿ ಡ್ಯಾಮೇಜ್ ಆಗ್ತಿತ್ತು, ನಮಗೂ ಮನೇಲಿರೋರ್ಗೆ ಎಲ್ರಿಗೂ ಡ್ಯಾಮೇಜ್ ಆಗ್ತಾಯಿತ್ತು. ಅಂದರೆ ನಮ್ಮ ಅದೃಷ್ಟ ಆ ಇನೋವಾ ಕಾರ್ಗೆ ಪೆಟ್ರೋಲ್ ಸುರಿದಾರೆ ಹೊರತು ಬೆಂಕಿ ಅದಕ್ಕೆ ಟಚ್ ಆಗಿಲ್ಲ. ನಂದಿಗಿರ್ಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ 42 ಮಕ್ಕಳು ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ 42 ಮಕ್ಕಳು ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರಿಗೆ ದೂರು ಸಲ್ಲಿಸಿದ ಪ್ರಮೋದ್ ಮುತಾಲಿಕ್ 42 ಮಕ್ಕಳ ಪತ್ತೆ ಕೇಸ್ ದಾರಿ ತಪ್ಪಿಸುವ ಕೆಲಸ ಆಗುತ್ತಿದೆ. ಬಾಲಕರನ್ನ ಬಾಂಗ್ಲಾದೇಶದಿಂದ ಕರೆತಂದಿರುವ ಅನುಮಾನ ಇದೆ. ಮಕ್ಕಳನ್ನ ಕರೆತಂದ 8 ಮಂದಿ ಮೌಲ್ವಿಗಳ ಮೇಲೆ ಕೇಸ್ ದಾಖಲಿಸಿ ಮದರಸಾಗಳಲ್ಲಿ ಅಪಹರಣದ ಮಕ್ಕಳನ್ನ ಇರಿಸಿಕೊಳ್ಳಲಾಗಿದೆ. ಕೆಲ ಮಕ್ಕಳು ರಾತ್ರೋರಾತ್ರಿ ನಾಪತ್ತೆಯಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಕೆಯ ನಂತರ ಪ್ರಮೋದ್ ಮುತಾಲಿಕ್ ಹೇಳಿದ್ರು. ನಾಟಕ ಮಾಡ್ತಾ ಇದ್ದಾರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇಲ್ವಾ ನಿಮಗೆ? ಸೊ ಬೇಜವಾಬ್ದಾರಿಯಿಂದ ದೇಶದ ಅನಾಹುತಕ್ಕೆ, ದೇಶಕ್ಕೆ ಅಪಾಯಕಾರಿಯಾಗುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತದ್ದು ಪೊಲೀಸರ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ರಾತ್ರೋರಾತ್ರಿ ಕಳಿಸುವಂತಹದ್ದು ನೋಡಿದ್ರೆ ಇನ್ನೂ ನಮಗೆ ಸಂಶಯ ಬರ್ತಾ ಇದೆ. ಇವರು ದುಡ್ಡು ತಿಂದಿದಾರೋ, ಇವರು ಜಮೀರಿನ ಒತ್ತಡಕ್ಕೆ ಮಣಿದಿದಾರೋ, ನದೀಮನ ಒತ್ತಡಕ್ಕೆ ಮಣಿದಿದಾರೋ ಗೊತ್ತಿಲ್ಲ. ಇದು ಫುಲ್ ಎನ್ಕ್ವೈರಿ ಆಗ್ಬೇಕಂತಾನೆ ಇವತ್ತು ನಾವು DC ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮನವಿ ಅಲ್ಲ, ವಿತ್ ಸೆಕ್ಷನ್. ಬಾಲಕರ ಬಾಲ್ಯ ಮಕ್ಕಳದ್ದು ಏನೇನು ಸೆಕ್ಷನ್ ಇದೆ ಆ ಸೆಕ್ಷನ್ ಹಾಕಿ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಂಪೂರ್ಣ ಎನ್ಕ್ವೈರಿ ಆಗಿ ಮಕ್ಕಳ ವಾಪಸ್ ಬರಬೇಕು. ಆ 8 ಜನ ಮೌಲ್ವಿಗಳು ವಾಪಸ್ ಬರಬೇಕು. ಅವ್ರ ಮೇಲೆ ಕೇಸ್ ಹಾಕಬೇಕು. ಡಾಕ್ಯುಮೆಂಟ್ ಆದ ನಂತರ ಅವರನ್ನ ವಾಪಸ್ ಕೊಡಿಸುವಂತ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಇದು ಬಹಳ ಗಂಭೀರವಾದಂಥದ್ದು. ಇದು ಆಗಿ ಮರುದಿನಾನೇ ಬೆಂಗಳೂರಿನಲ್ಲಿ ಒಂದು 22 ಜನ ಮಕ್ಕಳು, ಎಳೆಯ ಮಕ್ಕಳು, ಮುಸ್ಲಿಂ ಮಕ್ಕಳು ಸಿಕ್ಕಿದ್ದಾರೆ. ಇದಾಗಿ ನಿನ್ನೆ 2 ದಿನದ ಹಿಂದೆ ತುಮಕೂರಿನಲ್ಲಿ ಒಂದು ಮದರಸಾದಿಂದ ಓಡಿ ಬಂದಿದ್ದಾರೆ ಮಕ್ಕಳು, ಓಡಿ ಬಂದಿದ್ದಾರೆ. ಅಲ್ಲಿ ಹರಾಸ್ಮೆಂಟು, ಅಲ್ಲಿ ಲೈಂಗಿಕತೆ, ಅಲ್ಲಿಯ ಇದಕ್ಕೆ ಓಡಿ ಬಂದಿದ್ದಾರೆ. ಅಂದ್ರೆ ಈ ರೀತಿಯ ಮದರಸಾಗಳಲ್ಲಿ ಅವ್ಯವಹಾರ, ಅನೈತಿಕತೆ, ಅಪಹರಣದ ಮಕ್ಕಳು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, LKG, UKG ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು.
ಇನ್ನೂ ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. KCN ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ, ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. MG ರಸ್ತೆ, ನಿಮ್ಮಾಕಲಕುಂಟೆ, ಅನಕಡಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್, ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299, 9845344934. Another number 8884950022. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
ಚೀಮೂಲ್ಗೆ 15 ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸರ್ಕಾರ ಈ ಜಮೀನಿಗೆ 5 ಕೋಟಿ ರುಗಳ ಹಣ ನೀಡುವಂತೆ ದರ ನಿಗದಿಪಡಿಸಿತ್ತು. ಆದರೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ 9.5 ಎಕರೆ ಜಮೀನು ಯಾವುದೇ ಶುಲ್ಕವಿಲ್ಲದೆ ಮಂಜೂರು ಮಾಡಿಕೊಟ್ಟು 15 ಎಕರೆಗಳಿಗೆ ಪಾವತಿಸಬೇಕಾದ 5 ಕೋಟಿ ರುಗಳ ಹಣವನ್ನ ಮನ್ನಾ ಮಾಡಿಸಿರುವುದನ್ನ ಮರೆಯಬಾರದು ಎಂದು ಚೀಮೂಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಹೇಳಿದರು. ಚಿಂತಾಮಣಿ ನಗರ ಹೊರವಲಯದ ಕನ್ನಂಪಲ್ಲಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಚಿಂತಾಮಣಿ ಉಪ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರಾದೇಶಿಕ ಸಭೆ ಮತ್ತು ಎಎಂಸಿಯು ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚೀಮೂಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಚಿಂತಾಮಣಿ ಶಿಬಿರ ಕಚೇರಿ ಜಾಗದಲ್ಲಿ ಸುಮಾರು 75 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿ ನಿರ್ಮಾಣದ ಬಗ್ಗೆ ಹಿಂದೆ ಸಭೆಯಲ್ಲಿ ಚರ್ಚೆಗೆ ಬಂದಾಗ ಒಕ್ಕೂಟ ಮಂಡಳಿ ಎಲ್ಲ ನಿರ್ದೇಶಕರು ಭೇದ ಭಾವವಿಲ್ಲದೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸೇವೆಗೆ ಕೊಡುಗೆಯಾಗಿ ನೀಡುವ ಬಗ್ಗೆ ಒಪ್ಪಿಗೆ ನೀಡಿದ್ದು, ಇಂದು ಕಟ್ಟಡ ಬೃಹದಾಕಾರದಲ್ಲಿ ನಿರ್ಮಾಣವಾಗುತ್ತಿದೆ, ಶೀಘ್ರದಲ್ಲಿಯೇ ಐಸ್ ಕ್ರೀಂ ಸವಿಯಬಹುದು ಎಂದರು. ನಾವು ಇವತ್ತು ಮೆಗಾ ಡೈರಿ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಬೇರ್ಪಟ್ಟಾಗ ನೀವೇ ನೋಡಿದ್ರೆ ಮಾಧ್ಯಮಗಳಲ್ಲಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು. ಆದರೂ ಕೂಡ ಏನೋ ಒಂದು ಹೋರಾಟ ಛಲದಿಂದ ನಾವು ಇವತ್ತು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ನಿಮ್ಮ ಆಶೀರ್ವಾದದಿಂದ ಇವತ್ತು ಈ ಒಕ್ಕೂಟನ ಬೆಳೆಸೋ ನಿಟ್ಟಿನಲ್ಲಿ, ಉಳಿಸೋ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಿ ಎಲ್ಲರೂ ಕಾರ್ಯಕರ್ತರಾಗ್ತೀವಿ. ಯಾಕೆ ಅಂದರೆ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಾದಾಗ 15 ಎಕರೆ ಜಮೀನನ್ನು ಪಾಪ ಆ ಪುಣ್ಯಾತ್ಮನ್ನ ನೆನೆಸ್ಕೊಳ್ಳಬೇಕು. 15 ಎಕರೆ ಭೂಮಿ ಕೊಟ್ಟರು. ನಮ್ಮ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿ ಅನ್ನೋರು 15 ಎಕರೆ ಜೊತೆಗೆ ಒಂದು 9 ಎಕರೆ 14 ಗುಂಟೆಯನ್ನು ನಮಗೆ ಒಕ್ಕೂಟಕ್ಕೆ ಅವ್ರು ಮಂಜೂರು ಮಾಡಿಸ್ಕೊಟ್ಟಿದ್ದ ಜೊತೆಗೆ ಈ 15 ಎಕರೆ ಏನು ಕೊಟ್ಟಿದ್ರು ಯಡಿಯೂರಪ್ಪನವರ ಅವಧಿಯಲ್ಲಿ ಯಾವಾಗಲೂ ಅವ್ರಿಗೆ ಅವ್ರ ಆಡಿಟ್ ಆದಾಗ ನಮ್ಗೆ 5 ಕೋಟಿ ಕಟ್ಟಬೇಕು ಒಕ್ಕೂಟದಿಂದ, 5 ಕೋಟಿ ಕಟ್ಟಬೇಕು ಒಕ್ಕೂಟದಿಂದ ಅಂತ ಯಾವಾಗಲೂ ಕೊಡುವಂಥ ಪತ್ರ ಮುಖೇನ ನಮಗೆ ತಿಳಿಸ್ತಾ ಇದ್ದೀವಿ. ಒಕ್ಕೂಟದ ನಿರ್ದೇಶಕ ವೈಬಿ ಅಶ್ವತ್ಥ ನಾರಾಯಣ ಬಾಬು ಮಾತನಾಡಿ, ತಂತ್ರಜ್ಞಾನ ಯುಗದಲ್ಲಿ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಹಾಲಿನ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ಸಂಘಕ್ಕೂ ಎಎಂಸಿ ನೀಡಲಾಗ್ತಿದೆ. ರೈತರು ಬದಲಾವಣೆ ಬಯಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡುತ್ತೇವೆ, ಹೆಚ್ಚಿನ ದರ ನೀಡಿ ಎಂದು ಕೇಳುತ್ತಿದ್ದಾರೆ. ನೂತನ ಒಕ್ಕೂಟವಾದ ನಂತರ ಪ್ರತಿನಿತ್ಯ ಸುಮಾರು 5 ಲಕ್ಷ ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಹಾಲಿನ ಸ್ಯಾಶೆ ಘಟಕ ನಮ್ಮಲ್ಲಿ ಇಲ್ಲ, ಶೀಘ್ರದಲ್ಲಿಯೇ ನಾವು ಆ ಘಟಕವನ್ನು ಸ್ಥಾಪನೆ ಮಾಡುತ್ತೇವೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಒಂದು ಆಶ್ವಾಸನೆಯನ್ನ ನೀಡಿದ್ದಾರೆ. ಕೋಲಾರದ ಕೋಮೂಲ್ನಲ್ಲಿ ಸೋಲಾರ್ ಘಟಕ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯೂ ಸೋಲಾರ್ ಘಟಕ ಪ್ರಾರಂಭ ಮಾಡಿ ಪ್ರತಿ ವರ್ಷ 60 ರಿಂದ 70 ಲಕ್ಷ ಕಟ್ಟುವುದು ತಪ್ಪತ್ತೆ. ಅದರಿಂದ ವಿದ್ಯುತ್ಗೆ ಪಾವತಿ ಮಾಡುವ ಹಣವನ್ನು ಉಳಿಸಿ ಅದನ್ನು ರೈತರಿಗೆ ಪಾವತಿ ಮಾಡುವ ಸಚಿವರು ಉದ್ದೇಶ ಹೊಂದಿದ್ದಾರೆ ಎಂದರು. ಈಗ ಬರೀ ಸೀಮಿತ ಆಗಿದ್ದಾರೆ, ಆದರೂ ಕೂಡ ಕೆಲವ್ರನ್ನೆಲ್ಲ ನಾನು ಕರೆದಿದ್ದೀನಿ, ಸಭೆಗೆ ಬಂದರೆ. ಯಾಕಂದರೆ ಮಾಹಿತಿ ಸಿಗಬೇಕು, ಇವತ್ತು ಒಕ್ಕೂಟ ಯಾವ ರೀತಿ ಹೊಸ ಒಕ್ಕೂಟ ಆಡಳಿತ ನಿರ್ವಹಿಸ್ತಾ ಇದೆ ಅಂತ ಒಂದು ಉದ್ದೇಶದಿಂದ ಬೇರೆ ನಮ್ಮ ಸ್ನೇಹಿತರು ಕೂಡ ಎಲ್ಲ ಕರೆದಿದೆ. ಅವರು ಕೂಡ ಇವೆಲ್ಲ ಉಪಸ್ಥಿತರಿದ್ದಾರೆ. ಈಗಾಗಲೇ ನಮ್ಮ ಉಪವ್ಯವಸ್ಥಾಪಕರು ಹೇಳ್ತಿದ್ರು, ಒಕ್ಕೂಟ ಯಾವ ರೀತಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿ ಒಂದು ಸಹಕಾರವನ್ನು ಒಕ್ಕೂಟ ಇವತ್ತು ಹೊಸ ಒಕ್ಕೂಟ ಕೊಡ್ತಿದೆ ಅಂತ. ಇವತ್ತು ಎಎಂಸಿಗಳು ಹಿಂದೆ ನಮ್ಮ 2 ವರ್ಷದ ಹಿಂದೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಹಿಂದೆ ತಾಲೂಕೆಲ್ಲ ಒಂದಿದ್ದಾಗ ಸುಮಾರು 45 ಸಂಘಗಳನ್ನು ನಾವೇ ಆಯ್ಕೆ ಮಾಡಿದ್ವಿ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಕಟ್ಟಡದ ಇದ್ರ ಮೇಲೆ ಎಎಂಸಿ ಕೊಡಬೇಕು, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಒಂದು ಉಪಕರಣ ಕೊಡಬೇಕು. ಈಗಾಗಲೇ ಅಧ್ಯಕ್ಷರು ಮತ್ತು ಎಲ್ಲರೂ ಹೇಳ್ತಿದ್ದೀವಿ. ಈಗ ಏನು ಈ ಒಂದು ಸದುದ್ದೇಶ ಅಂದರೆ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ವೈಜ್ಞಾನಿಕವಾಗಿ ನಾವು ಹಾಲನ್ನು ಖರೀದಿ ಮಾಡಬೇಕಾಗ್ತದೆ. ದರ ಏನು ಇವತ್ತು ಕ್ವಾಲಿಟಿ ಮೇಲೆ ದರವನ್ನು ಕೊಡಬೇಕಾಗ್ತದೆ. ಮತ್ತು ಅದಿರ್ತಕ್ಕಂಥ ಏನು ಇವತ್ತು ನಮ್ಮ ಹಾಲಿಗೆ ಬರೆಸ್ತಕ್ಕಂಥ ಹಲವಾರು ನೀರಿರ್ಬೋದು, ಬೇರೆ ಬೇರೆ ರೀತಿಯನ್ನು ಅದನ್ನು ಗಮನಿಸ್ತಕ್ಕಂಥ ಒಂದು ಉಪಕರಣ ಕೂಡ ಕೊಟ್ಟಿದ್ದಾರೆ. ಇವತ್ತು ಹಾಲು ಎಷ್ಟು ಪರ್ಸೆಂಟೇಜ್ ಇದೆ, ಬೇರೆ ಏನಾದರೂ ಕಲಬೆರಕೆ ಆಗಿದೆ, ಇದೆಲ್ಲ ಕೂಡ ಇವತ್ತು ದೇಶದಲ್ಲಿ ಆಗ್ತಾ ದೊಡ್ಡ ಬದಲಾವಣೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.
ಜನಪ್ರತಿನಿಧಿಯಾದವರು ಗ್ರ್ಯಾಂಡ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಜನಪ್ರತಿನಿಧಿ ತಮ್ಮದೇ ವಾರ್ಡಿನ ಸ್ಲಂ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಜೊತೆಗೆ ಸ್ಲಂ ನಿವಾಸಿಗಳಿಗೆ ಊಟ ಹಂಚಿ ಮಾನವೀಯತೆ ಮೆರೆದಿದ್ದಾರೆ. ಜನಪ್ರತಿನಿಧಿಯಾದವರು ಗ್ರ್ಯಾಂಡ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ಜನಪ್ರತಿನಿಧಿ ತಮ್ಮದೇ ವಾರ್ಡಿನ ಸ್ಲಂ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಜೊತೆಗೆ ಸ್ಲಂ ನಿವಾಸಿಗಳಿಗೆ ಊಟ ಹಂಚಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಸರಳ ಮತ್ತು ಸ್ಲಂನಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಜನಪ್ರತಿನಿಧಿಯಾಗಿದ್ದು 5ನೇ ವಾರ್ಡಿನ ಸ್ಲಂ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ನಾಗರಾಜ್ ಅವರು ಮಾಜಿಯಾಗಿದ್ದರೂ ವಾರ್ಡಿನ ನಾಗರಿಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು ವಾರ್ಡಿನಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಸ್ಪಂದಿಸುವ ಮೂಲಕ ತಮ್ಮ ಸೇವೆಯನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಅದ್ದೂರಿ ಆಚರಣೆಗಿಂತ ತಮ್ಮದೇ ವಾರ್ಡಿನ ಬಡವರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ಉತ್ತಮ ಎಂಬ ಕಾರಣಕ್ಕೆ ಅವರು ತಮ್ಮದೇ ವಾರ್ಡಿನ ಸ್ಲಂ ಪ್ರದೇಶದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನಲ್ಲಿ ಈ ದಿನ ಏನು ನಮ್ಮ ಸ್ನೇಹಿತರು ಮತ್ತು ನಮ್ಮ ಕುಟುಂಬಸ್ಥರಂತೆ ಹೇಳೋದಕ್ಕೆ ಬಯಸ್ತೀನಿ. ಕಾರಣ ಏನಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ನನ್ನ ಜೊತೆಯಲ್ಲಿ ನನ್ನ ಒಂದು ರಾಜಕೀಯ ಭವಿಷ್ಯದಲ್ಲಿ ನನ್ನೊಂದಿಗೆ ಕೈ ಜೋಡಿಸಿ ಸತತವಾಗಿ ಗೆಲ್ಲೋವರೆಗೂ ಪ್ರಯತ್ನ ಮಾಡಿ ಗೆಲ್ಲಿಸಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಯರು, ಅವರು ಈ ದಿನ ನನ್ನ ಒಂದು 49ನೇ ಹುಟ್ಟಿದ ಹಬ್ಬವನ್ನು ಈ ದಿನ ವಾರ್ಡಿನಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ತಾವು ತಪ್ಪದಿರ ಈ ವಾರ್ಡ್ಗೆ ಬಂದು ಇವತ್ತು ಕಾರ್ಯಕ್ರಮ ತಾವು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ, ನೀವು ಹೇಳಿದ್ರೆ ನಾನು ಎಲ್ಲೂ ಹೋಗೋದಿಲ್ಲ ಅಂತೇಳಿ ಈ ದಿನ ನನ್ನ ವಾರ್ಡಿನಲ್ಲಿ ಈ ದಿನ ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆಯಲ್ಲಿ ತೊಡಗಿದ್ದು, ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದು ಕೂಡ ಅದ್ರ ಜೊತೆಗೆ ನಮ್ಮ ಅಂಗನವಾಡಿ ಒಂದು ಮಕ್ಕಳು ಪುಟ್ಟ ಮಕ್ಕಳು ನನ್ನ ಒಂದು 49ನೇ ವಾರ್ಷಿಕೋತ್ಸವ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ವಿಶಸ್ ತಿಳಿಸಿದ್ದು, ಅವರೊಂದಿಗೆ ನಾನು ಕೇಕ್ ಕಟ್ ಮಾಡಿದ್ದು ಭಾಳ ಖುಷಿ ಪಡುವಂಥ ವಿಚಾರ ಆಗಿದೆ. ಆದ್ದರಿಂದ ಈ ದಿನ ಅವ್ರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಕರ್ನಾಟಕ ಕೃಷಿ ಕೂಲಿಕಾರರು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದಿಂದ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಜಯಲಕ್ಷ್ಮಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಕರ್ನಾಟಕ ಕೃಷಿ ಕೂಲಿಕಾರರು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದಿಂದ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಜಯಲಕ್ಷ್ಮಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗೌರಿಬಿದನೂರು ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಯಮಂಗಳ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನೇಕ ಸಮಸ್ಯೆಗಳಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಕಾಯಂಗೊಳಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯಿತಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಒದಗಿಸಲು ಹಾಗೂ ನಿವೇಶನ ನೀಡಲು ಒತ್ತಾಯಿಸಿದ್ದಾರೆ. ನೌಕರರು ಮತ್ತು ಮೂಲ ಕಾರ್ಮಿಕರಿಗೆ ನಮ್ಮ ನರೇಗಾ ಕೆಲಸದಲ್ಲಿ ಧೋರಣೆ ಆಗಿದೆ ಅಂತ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇವರಿಗೆ ನಾವು ಅವ್ರ ಜೊತೆ ನಾವು ಒಟ್ಟುಗೂಡಿ ಸಹಕರಿಸ್ತೀವಿ ಅಂತ ಹೇಳ್ತಾ, ನಾನು ಕೂಡ ಮಂಚೇನಹಳ್ಳಿಯ ಗ್ರಾಮ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು. ನಾನು ಯಾವತ್ತೂ ಹೆಣ್ಮಕ್ಳ ಪರವಾಗಿನೇ ನಾನು ಇಲ್ಲಿ ಕೆಲಸ ಮಾಡಬೇಕು. ಅದೃಷ್ಟದೈತ ಇಷ್ಟೊಂದು ಹೆಣ್ಮಕ್ಳಿಗೆ ಬಂದಿರೋದು ನಮಗೂ ಸಂತೋಷಕರ ಸುದ್ದಿ. ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಂಘಟನೆಯಲ್ಲಿ ನಾನು ಒಬ್ಬ ಸೇರಿಕೊಂಡು ಬೇಕಾದರೆ ನಿಮ್ಮ ಜೊತೆಯಲ್ಲಿ ಹೋರಾಟ ನಡೆಸಲು ಸಿದ್ಧವಾಗಿರ್ತೀವಿ. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ನಾನು ಶಾಸಕನಾದ ವೇಳೆ ಹುಲಿ ದಾಳಿಯಿಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು. ಜೊತೆಗೆ ಈ ಭಾಗದ ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿದ್ರು. ಕಾಡು ಪ್ರಾಣಿಗಳ ದಾಳಿಯಿಂದ ಬೆಳೆ ನಷ್ಟವಾಗಿರುವುದನ್ನು ಕಂಡು ತಪ್ಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಾಸಕ ದರ್ಶನ್ ಹೇಳಿದರು.
ನಂಜನಗೂಡು ತಾಲೂಕಿನ ಓಂಕಾರ್ ಅರಣ್ಯ ಪ್ರದೇಶ ವ್ಯಾಪ್ತಿಯ ಶನಿ ಮಹಾತ್ಮ ದೇವಸ್ಥಾನದಿಂದ ಬೋಳೇಗೌಡನಕಟ್ಟೆ ವ್ಯಾಪ್ತಿಯವರೆಗೆ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಓಂಕಾರ್ ಅರಣ್ಯ ವಲಯ ಪ್ರದೇಶ ಗುಂಡ್ಲುಪೇಟೆ ವಲಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿದ್ದು ಕೇವಲ 8 ಕಿಲೋಮೀಟರ್ ಅರಣ್ಯ ಮಾತ್ರ ನಂಜನಗೂಡು ವ್ಯಾಪ್ತಿಗೆ ಬರುತ್ತಿದ್ದು ಈಗಾಗಲೇ 8 ಕಿಲೋಮೀಟರ್ ವ್ಯಾಪ್ತಿಗೂ ಅನುದಾನ ಬಿಡುಗಡೆಯಾಗಿದ್ದು ಮೊದಲ ಹಂತದಲ್ಲಿ 4 ಕಿಲೋಮೀಟರ್ಗೆ ಕಾಮಗಾರಿ ನಡೆಸಲಾಗುತ್ತದೆ ಎಂದರು. ನಾಗೇಶ್ವರ ಅವರು ಹೇಳಿದ್ರು, ಅಲ್ಲಿ ಇನ್ ಮುಂದಕ್ಕೆ ಬೋಳೇಗೌಡನಕಟ್ಟೆಗೆ ಮುಂದಕ್ಕೆ ಫಾರೆಸ್ಟ್ ಏರಿಯಾದಲ್ಲಿ ರೈತರು ಅದನ್ನ ಉಳ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ನಮ್ಮ ಅಧಿಕಾರಿಗಳಿಗೂ ಮನವರಿಕೆ ಮಾಡಿಕೊಟ್ಟಿದ್ದೆ, ಅಲ್ಲಿ ಮೇಲಧಿಕಾರಿಗಳಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಮಿನಿಸ್ಟ್ರಿಗೂ ಹೇಳಿದೆ, ಸರ್ ಇದು ಯಾವತ್ತಿದ್ರು ಕೂಡ ರೈತರ ಭೂಮಿನೇ, ರೈತರು ಉಳ್ತವ್ರೆ, ಅವ್ರನ್ನಂತೂ ನಾವು ಎಪ್ಸಕ್ ಆಗೋದಿಲ್ಲ, ರೈತರು ಹೊಟ್ಟೆ ಮೇಲಂತೂ ನಾವು ಉಳಿಯಕ್ ಆಗೋದಿಲ್ಲ, ಅವ್ರಿಗೆ ಯಾವತ್ತಾರು ಒಂದಿನ ನಾವು ಅನುಕೂಲ ಮಾಡ್ಕೊಡ್ಲೇಬೇಕು. ಅದರಿಂದ ಈಗ ಹೆಂಗಿದ್ರು ನೀವು ಸೋಲಾರ್ ಟ್ರೆಂಚನ್ನು ಮಾಡ್ಬಿಟ್ಟಿದ್ದೀರಾ, ಅದೇ ಲೈನಲ್ಲಿ ನೀವು ರೈಲ್ವೆ ಬ್ಯಾರಿಕೇಡನ್ನು ಕೂಡ ಮಾಡ್ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದ್ದೀನಿ. ಪ್ರಭಾಕರ್ ಅವರು ಕೂಡ ಸಭೆಯಲ್ಲಿ ಇದ್ರು, ಅವ್ರಿಗೂ ಕೇಳಿದ್ದೀನಿ, ನಾನು ಮಿನಿಸ್ಟರ್ನು ಒಪ್ಕೊಂಡಿದ್ದಾರೆ, ಆಯ್ತು ಅಲಾಂಗ್ ದ ಲೈನ್ಸೇ ಮಾಡೋಣ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷವನ್ನ ತಪ್ಪಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ. ನಾನು ಶಾಸಕನಾದ ಮೊದಲ ಬಾರಿಗೆ ಕಾಡಂಚಿನ ಪ್ರದೇಶಕ್ಕೆ ರಾತ್ರಿ ವೇಳೆ ರೈತರು ಪ್ರಾಣಿಗಳ ಹಾವಳಿಯನ್ನ ತಡೆಯಲು ಅಟ್ಟಣಿ ಮೇಲೆ ಮಲಗಿ ಕಾವಲು ಕಾಯುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ರೈಲ್ವೆ ಬ್ಯಾರಿಕೇಡ್ ಜೊತೆಗೆ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ನಂಜನಗೂಡಿನಲ್ಲಿ ಮೆಸ್ ಅಳವಡಿಸಲಾಗಿದೆ. ಈ ಬಗ್ಗೆ ಅರಣ್ಯ ಸಚಿವರ ಜೊತೆಗೂ ಸಹ ಚರ್ಚಿಸಿ ಹೆಚ್ಚಿನ ಅನುದಾನ ತಂದು ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು. ಒಂದೇ ದಿನ ಕೊತ್ತನಹಳ್ಳಿ, ಹೊಸವೀದು, ಹಾಡ್ಯ, ಹೆಡಿಯಾಲ, ವೆಂಕಟಾಚಲಪುರ, ಕಂದೆಗಾಲ ಗ್ರಾಮಗಳಲ್ಲಿ 7,61,00,000 ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827.
ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ವಾಲ್ಮೀಕಿ ದೇವಸ್ಥಾನದ ಬಳಿ ಶುಕ್ರವಾರ ಮಿನಿ ಲಾರಿ ಮತ್ತು ಆಲ್ಟೋ ಕಾರಿನ ನಡುವೆ ಅಪಘಾತ ಸಂಭವಿಸಿದ್ದು, ಕಾರಿನಲ್ಲಿದ್ದ ಮಹಿಳೆಯ ಮುಖಕ್ಕೆ ಏಟು ಬಿದ್ದಿದೆ. ಚಿಂತಾಮಣಿ ಕಡೆಯಿಂದ ಬರುತ್ತಿದ್ದ ಮಿನಿ ಲಾರಿಯು ಹಿಂದಿನ ಚಕ್ರ ಕಳಚಿಕೊಂಡು ಶಿಡ್ಲಘಟ್ಟ ಕಡೆಯಿಂದ ಬರುತ್ತಿದ್ದ ಆಲ್ಟೋ ಕಾರಿಗೆ ರಭಸವಾಗಿ ಬಡಿದಿದೆ. ಆಲ್ಟೋ ಕಾರಿನಲ್ಲಿ 3 ಜನ ಇದ್ದು, ಕಾರಿನಲ್ಲಿದ್ದ ಮಹಿಳೆಗೆ ಏಟು ತಗುಲಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಪೊಲೀಸರು ಭೇಟಿ ನೀಡಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮದುವೆಯಾಗಿ 4 ವರ್ಷಗಳಾದರೂ ಮಕ್ಕಳಾಗದೆ ಮನನೊಂದ ಗೃಹಿಣಿ ಆತ್ಮಹತ್ಯೆ. ಸಂಬಂಧಿಕರ ಮನೆಯಲ್ಲಿ ಸೀರೆಗೆ ಕೊರಳೊಡ್ಡಿದ ಗೃಹಿಣಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ.
ಕಾನೂನು ಪಾಲಿಸೋದೇ ಕಷ್ಟವಾಯಿತೆ ಪೊಲೀಸರಿಗೆ. ಬಾಲ್ಯ ವಿವಾಹ ತಡೆಯಲು ಹೋಗಿ ಪ್ರತಿಭಟನೆ ಎದುರಿಸುವಂತೆ ಆಯಿತು. ಬಾಲ್ಯ ವಿವಾಹ ತಡೆದ ಕಾರಣ ವರನ ತಂದೆ ಹೃದಯಾಘಾತದಿಂದ ಸಾವು. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಉದ್ರಿಕ್ತತೆ. ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ. 3 ಬೈಕ್, ಟ್ರ್ಯಾಕ್ಟರ್ ಸೇರಿ ಹಲವು ವಾಹನಗಳು ಸುಟ್ಟು ಭಸ್ಮ. ಕಿಡಿಗೇಡಿಗಳ ಮಾಹಿತಿ ಇಲ್ಲದೆ ಪರದಾಡುತ್ತಿರುವ ಕುಟುಂಬ. ಮದುವೆ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಇದೀಗ ಆತಂಕ. ನಿರಂತರ ಸುದ್ದಿ ಸ್ವಾರಸ್ಯಕ್ಕಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.